ತುಂಬ ಜನ ಬೆಟ್ಟದ ಶಂಕರಪ್ಪ ಅವ್ರ ಹತ್ರಕ್ಕೆ ಮಕ್ಕಳಿಲ್ದಿರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರು ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ ಆಹಾರದಲ್ಲಿ ಪಥ್ಯ ಇರಬೇಕಂತ ಕೇಳ್ತಾರೆ. ಸೊ ನೋಡಿ, ಆ ಥರ ಏನಿಲ್ಲ. ಆಹಾರದಲ್ಲಿ ಯಾವುದೇ ಥರದ ಪಥ್ಯ ಇಲ್ಲ. ನಾವು ನಾನ್ ವೆಜ್ ತಿನ್ಬೋದಾ ಬೇಡವಾ ಈ ಥರ ಎಲ್ಲ ಕೇಳ್ತಿರ್ತಾರೆ. ಕೆಲವರು ನಾನ್ ವೆಜ್ನವ್ರು ಇರ್ತಾರೆ. ಸೊ ಅವ್ರಿಗೆ ಗೊಂದಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮಕ್ಕಳಿಲ್ದಿರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನು ಕೋರಿ ಬರ್ತಕ್ಕಂಥವ್ರು ಏನು ಇಲ್ಲಿ ಬೆಟ್ಟದ ಶಂಕರಪ್ಪರವರ ಏನು ಈ ಒಂದು ತೊಟ್ಟಿಲು ಮನೆಯಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಕ್ಕಂಥವ್ರಿಗೆ ಆಹಾರದ ವಿಚಾರದಲ್ಲಿ ಯಾವುದೇ ಥರದ ಏನು ಪಥ್ಯ ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಾ? ಸೊ ನೋಡಿ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಒಂದು MMS ಶಂಕರಪ್ಪ ಏನಿದೆ, ಈ ಒಂದು ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಏನೋ ಫೇಸ್ಬುಕ್ ಪೇಜ್ ಇರ್ಬೋದು, ಹಾಗೆ MMS ಶಂಕರಪ್ಪ ಯೂಟ್ಯೂಬ್ ಚಾನಲ್ ಇರ್ಬೋದು, ಇದು ಹೆಚ್ಚಿನ ಮಾಹಿತಿಗಳನ್ನು ತಲುಪಿಸ್ತಾ ಇರ್ತೀವಿ. ದಯವಿಟ್ಟು ಈ ಒಂದು ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಊಟದಲ್ಲಿ ಯಾವುದೇ ಥರದ ಪಥ್ಯ ಇರಲ್ಲ, ಪಥ್ಯ ಇರಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಪೂಜೆ ನಡೆಯೋ ಸಮಯ ಬಂದು ಶುಕ್ರವಾರ, ಶನಿವಾರ, ಭಾನುವಾರ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಬೇರೆ ಬೇರೆ ವೀಡಿಯೋಗಳನ್ನ ವಾಚ್ ಮಾಡಿ. ಯಾಕಂದ್ರೆ ನಿಮ್ಗೆ ಇರ್ತಕ್ಕಂಥ ಗೊಂದಲಗಳ ಒಂದು ಪರಿಹಾರ ಆಗುತ್ತೆ. ಅದರಿಂದ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ.